ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಿನ ವಿಡಿಯೋ ಅಂದರೆ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ರಿಪೋರ್ಟ್. ಈ ಸ್ಕ್ಯಾನಿಂಗ್ನಲ್ಲಿ ಯಾವ ಸ್ಕ್ಯಾನಿಂಗ್ ಅಂತದ್ದು ಇಲ್ಲಿ ತೋರಿಸ್ತಾರೆ. ಅನಾಮೆಲಿಕ್ ಸ್ಕ್ಯಾನಿಂಗ್ ಆ್ಯಂಡ್ ಟಿಫಾ ಸ್ಕ್ಯಾನಿಂಗ್. ಅನಾಮೆಲಿಕ್ ಸ್ಕ್ಯಾನಿಂಗ್ ಆ್ಯಂಡ್ ಟಿಫಾ ಸ್ಕ್ಯಾನಿಂಗ್ ಇದೆ. ಇದರಲ್ಲಿ ಬೇಬಿ ಬೆಳವಣಿಗೆ, ಅನಾಮೆಲಿಕ್ ಸ್ಕ್ಯಾನಿಂಗ್ ಅಂದರೆ ಬೇಬಿ ಬೆಳವಣಿಗೆ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಅದು 19 ವೀಕ್ಸ್ ಟು 21 ವೀಕ್ಸ್ ಒಳಗಡೆ ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು. ಈ ಸ್ಕ್ಯಾನಿಂಗ್ನಲ್ಲಿ ನಾವು ಏನು ನೋಡ್ಕೋಬೇಕಾದ್ರೆ ಬೇಬಿ ಬೆಳವಣಿಗೆ ಇಲ್ಲ ಅಂತ ಅಂದರು ಅದ್ರ ಸಂಬಂಧ ಅನಾಮೆಲಿಕ್ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಅಂದರೆ ಬೇಬಿ ಹ್ಯಾಡ್ ಎಲ್ಲ ಬೆಳವಣಿಗೆ ಇದೆ ಇಲ್ಲ, ಹ್ಯಾಂಡ್ ಬೆಳವಣಿಗೆ ಇಲ್ಲ ಅಂತ ಸರಿಯಾಗಿದೆಯೋ ಇಲ್ಲ ಬೇಬಿ ಅನ್ನೋದ್ರ ಸಂಬಂಧ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಈ ವಿಡಿಯೋದಲ್ಲಿ ನನಗೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳನ್ನ ಸಪೋರ್ಟ್ ಮಾಡಿದೆ. ಪ್ರತಿಯೊಬ್ಬರಿಗೆ ಧನ್ಯವಾದಗಳನ್ನ. ಇದೇ ಥರ ಹೊಸ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಸಿಪ್ಲಿಕ್ ಪೋರ್ಷನ್ ಅಂದರೆ ಏನಂತನೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರೋದು. ಸಿಪ್ಲಿಕ್ ಪೋರ್ಷನ್ ಅಂದರೆ ಆ್ಯಂಡ್ FHR ಆ್ಯಂಡ್ ಬೇಬಿ ವೇಟ್ ಆ್ಯಂಡ್ ಡೆಲಿವರಿ ಡೇಟ್ ಸಂಬಂಧಪಟ್ಟ ಇದರಲ್ಲಿ ಹೇಳ್ತಾ ಇರೋದು. ಬೇಬಿ ವೇಟು, ಪ್ಲೆಸೆಂಟಾ ವೇಟ್ ಇದರಲ್ಲೆಲ್ಲ ಈ ವಿಡಿಯೋದಲ್ಲಿ ನೋಡ್ಕೋಬೇಕು. ಅನಾಮೆಲಿಕ್ ಸ್ಕ್ಯಾನಿಂಗ್ ಅಂದರೆ ಬೇಬಿ ಏನು ಬೆಳವಣಿಗೆ ಇರುತ್ತದಲ್ಲ, ಅದು ಪ್ರತಿಯೊಂದು ಹ್ಯಾಂಡ್ ಬ್ರೈನೆಲ್ಲ ಸರಿಯಾಗೈತೋ ಇಲ್ಲ ಅನ್ನೋದ್ರ ಸಂಬಂಧಪಟ್ಟಿದ್ದು ಇದರಲ್ಲಿ ಹೇಳ್ತಾರೆ. ಅನಾಮೆಲಿಕ್ ಸ್ಕ್ಯಾನಿಂಗ್ ಅಂತಾರೆ ಇದಕ್ಕೆ. ಆ್ಯಂಡ್ ಪೋರ್ಷನ್ ಅಂದರೆ ಸಿಪ್ಲಿಕ್ ಪೋರ್ಷನ್ ಅಂದರೆ ಬೇಬಿ ಯಾವ ಪೋರ್ಷನಲ್ಲಿ ಇರೋದು, ನಾರ್ಮಲ್ ಡೆಲಿವರ್ ಆಗುತ್ತೆ ಇಲ್ಲ ಸಿಜರಿಂಗ್ ಆಗುತ್ತೆ ಅನ್ನೋದ್ರ ಸಂಬಂಧ. ಸಿಪ್ಲಿಕ್ ಪೋರ್ಷನ್ ಅನ್ನೋದು ಇದ್ದರೆ ಮಾತ್ರ ನಾರ್ಮಲ್ ಆಗೋ ಚಾನ್ಸಸ್ 100% ಇರುತ್ತೆ. ಇಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಇತ್ತಂದರೆ ನಾರ್ಮಲ್ ಆಗ್ಬೋದು, ಹೇಳೋಕ್ಕಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ಅದನ್ನು ಯಾವ ಪೋರ್ಷನ್ ಇದೆ ಅಂತಂದ್ರು. ಇದೇ ಥರ ಸಿಪ್ಲಿಕ್ ಪೋರ್ಷನ್ ಇತ್ತಂದ್ರೆ ಮಾತ್ರ ನಾರ್ಮಲ್ ಆಗೋ ಚಾನ್ಸಸ್ 100% ಇರುತ್ತೆ. ಸಿಪ್ಲಿಕ್ ಅಂದರೆ ಬೇಬಿ ಎಲ್ಲ ಡೌನ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಸಿಪ್ಲಿಕ್ ಅನ್ನೋದು. ಆ್ಯಂಡ್ ಪ್ಲೆಸೆಂಟಾ ಪೋಸ್ಟೇರಿಯರ್ ಇದೆ. ಬಾಯ್ ಗರ್ಲ್ ಅದು ಪೋಸ್ಟೇರಿಯರ್. ಒಬ್ಬೊಬ್ರಿಗೆ ಪ್ಲೆಸೆಂಟಾ ಚೇಂಜ್ ಆಗುತ್ತೆ. 5 ಮಂತ್ ಒಂಥರ, 7 ಮಂತ್ ಒಂಥರ, 9 ಮಂತ್ 3 ಮಂತ್ಸ್ನಲ್ಲಿ ಚೇಂಜ್ ಆಗ್ತಾನೆ ಇರ್ತದೆ ಪ್ಲೆಸೆಂಟಾ ಒಬ್ಬೊಬ್ರಿಗೆ. ಅದು ಒಬ್ಬೊಬ್ರಿಗೆ ಪ್ಲೆಸೆಂಟಾ ಸಂಬಂಧಪಟ್ಟಿದ್ದು ಅವ್ರಿಗೆ ಇದಾಗುತ್ತೆ. ಒಬ್ಬೊಬ್ರಿಗೆ ಕಂಟಿನ್ಯೂ ಪ್ಲೆಸೆಂಟನೇ ಇದ್ರೆ ಪ್ಲೆಸೆಂಟನೇ 9 ಮಂತ್ ತನಕ ಪ್ಲೆಸೆಂಟನೇ ಬಂದಿರ್ತದೆ. ಇಲ್ಲಿ ಹ್ಯಾಂಡ್ ಟೈರ ಪ್ಲೆಸೆಂಟ್ ಇದ್ದು ಫಸ್ಟ್, ಆಮೇಲೆ ನೆಕ್ಸ್ಟ್ ಪೋಸ್ಟೇರಿಯರ್ ಬಂದರೆ ಬೇಯೋಕ್ಕಾಗಲ್ಲ. ಇದು ಮಾತ್ರ 100% ಬೇಬಿ ಗರ್ಲ್ ಸ್ಕ್ಯಾನಿಂಗ್ ಪೋಸ್ಟೇರಾ ಇದೆ ಪ್ಲೆಸೆಂಟಾ. ಇದು ಬಂತು ಹ್ಯಾನೆಟಿಕ್ ಫೋಲ್ಡ್ ಅಂದರೆ ಬೇಬಿ ಬೆಳವಣಿಗೆ ಏನಿರ್ತದಲ್ಲ ಸುತ್ತಮುತ್ತಲಿನ ಅಂದರೆ ವಾಟರ್ ಲೆವೆಲ್ ಇದರಲ್ಲಿ ಹೇಳ್ತಾರೆ ಅನಾಮೆಲಿಕ್ ಇರುತ್ತೆ. ಇನ್ನಷ್ಟೊಂದು ಬೆಳವಣಿಗೆ ಆಗಿಲ್ಲ ನೀರಿಂದು ಗಾತ್ರ. ಇಲ್ಲಿ ಬಂತು, ಇಲ್ಲಿದೆ. ಆ್ಯಂಡ್ ಇಲ್ಲಿ ಬಂತು ಎಷ್ಟನೇ ವೀಕ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದಂದರೆ USG ಅಂದರೆ ಎಷ್ಟನೇ ವೀಕ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು ಅಂದರೆ 5th ಮಂತ್, 7th ಮಂತ್, 8th ಮಂತ್ ಎಷ್ಟನೇ ವೀಕ್ ಆ್ಯಂಡ್ ಎಷ್ಟನೇ ಮಂತ್ನ ಅಂತ ಇದರಲ್ಲಿ ಕೊಟ್ಟಿರ್ತಾರೆ. ನಾವು ಮಾಡಿಸ್ತಾ ಇರೋದು 21 ವೀಕ್ಸ್ 3 ಡೇಸ್ನಲ್ಲಿ ಮಾಡಿಸಿದ್ವಿ ಸ್ಕ್ಯಾನಿಂಗ್. ಆ್ಯಂಡ್ ಕಾಡ್ರಿಂಗ್ ಟು ಫೆಟಲ್ ಗ್ರೋತ್ ಅಂದರೆ ಬೇಬಿ ಡೆಲಿವರ್ ಆಗೋ ಚಾನ್ಸಸ್ ಯಾವಾಗಿದೆ ಅಂತಲೂ ಕೊಟ್ಟಿರ್ತಾರೆ. 29/8/2023 ಡೆಲಿವರ್ ಆಗ್ಬೋದು ಅಂತ ಈ ರಿಪೋರ್ಟ್ನಲ್ಲಿ ನಾವು ನೋಡ್ಕೋಬೇಕು. ಆಲ್ಮೋಸ್ಟ್ ರಿಪೋರ್ಟ್ ನೋಡಿದ ತಕ್ಷಣ ನನ್ನ ಡೆಲಿವರಿ ಡೇಟ್ ಇದೆ ಅಂತ ನಾವು ಗೊತ್ತಾಗುತ್ತೆ. ಬಟ್ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ಅದ್ರ ಸಂಬಂಧ ಈ ವಿಡಿಯೋ ಮಾಡ್ತಾ ಇರೋದು. ಇದರಲ್ಲಿ ಮುಂದನೂ ಆಗ್ಬೋದು, ಹೇಳೋಕ್ಕಾಗಲ್ಲ. 1 2 ಡೇಸ್ 3 ಡೇಸ್ ಹೆಚ್ಚು ಕಡಿಮೆನೂ ಆಗ್ತತಿ. ಈ ಡೇಟ್ನಲ್ಲಿ ಕರೆಕ್ಟು ಆಗಲ್ಲ, ಒಬ್ಬರಿಗೆ ಹೇಳೋಕ್ಕಾಗಲ್ಲ. ಅದ್ರಿಗೆ ಹೆಚ್ಚು ಕಡಿಮೆ ಆಗೋದ್ರಿಂದ ಅದ್ರ ಕರೆಕ್ಟ್ ಅದೇ ಡೇಟ್ಗೂ ಒಬ್ಬೊಬ್ರಿಗೆ ಡೆಲಿವರಿ ಆಗ್ಬೋದು. ಆ್ಯಂಡ್ ಇಲ್ಲಿ ಬಂತು ಬೇಬಿ ವೇಟ್ನು ಇಲ್ಲಿ ಕೊಟ್ಟಿದ್ದಾರೆ. 406 ಅಂದರೆ 406 ಗ್ರಾಮ್ಸ್ ಇದೆ ಬೇಬಿ ವೇಟ್. ಇಲ್ಲಿದೆ ಬೇಬಿ ವೇಟ್ 406 ±61 ಗ್ರಾಮ್ಸ್ ಇದೆ. FHR ಅಂದರೆ ಹಾರ್ಟ್ ಬೀಟ್, ಬೇಬಿ ಹಾರ್ಟ್ ಬೀಟ್ ಯಾವುದು
ಅಂದರೆ ಹೆಂಗೆ ಇರುತ್ತೆ ಅನ್ನೋದ್ರು ಇಲ್ಲಿ ಕೊಟ್ಟಿದ್ದಾರೆ. 150 ಮೇಲೇನೆ ಇದ್ದರೆ ಬಾಯ್ ಗರ್ಲ್ ಅಂತ ಅವರು ತೊಳ್ಕೊತಾರೆ. ಆ್ಯಂಡ್ 159 ಇದೆ ಆ್ಯಂಡ್ ಬೇಬಿ ಗರ್ಲ್ ಸ್ಕ್ಯಾನಿಂಗ್ ಇದು. ಇದೇನು BPT ಅಂದರೆ ನಮ್ಮದು ಬೇಬಿ ಬೆಳವಣಿಗೆ ಸುತ್ತಮುತ್ತ ಇರುವ ಹೆಡ್ ಸಂಬಂಧ BPT ಅನ್ನೋದು. ಇದು BPT ಅಂದರೆ ಇದು ಬೇಬಿ ಎಷ್ಟು ಹೆಡ್ ಇರುತ್ತೆ ಅನ್ನೋದು ಇದರಲ್ಲಿ ಕೊಟ್ಟಿದ್ದಾರೆ. 5.2 ಇದೆ ಬೇಬಿ ಹೆಡ್ ಆ್ಯಂಡ್ ಇಲ್ಲಿ ಬಂತು 22 ವೀಕ್ಸ್ 0 ಡೇಸ್ನಲ್ಲಿ ಇದೆ. ಆ್ಯಂಡ್ HC ಅಂದರೆ HC ಅಂದರೆ ಬೇಬಿ ಸುತ್ತ ಪೂರ ಹೆಡ್ ಏನಿರುತ್ತೆ ಬೇಬಿ ಫೇಸ್ದು ಹೆಡ್ ಮೇಲೆ ಅದ್ರ ತಲೆ ಭಾಗ ಫುಲ್ಲು ರೌಂಡು ಸರ್ಕಲ್ ಮಾಡಿದ್ರೆ ಎಷ್ಟು ಇಂಚ್ ಇರುತ್ತೆ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 19.5 cm ಇದೆ. ಅಂದರೆ ಇಂಚುಗಳು ಇವು ಎಷ್ಟನೇ ಇಂಚ್ ಇರುತ್ತೆ ಅಷ್ಟೇ ಇರುತ್ತೆ. ಅಲ್ಲಿ ಕೊಟ್ಟಿದ್ದಾರೆ 21 ವೀಕ್ಸ್ 5 ಡೇಸ್ನಲ್ಲಿ. ಆ್ಯಂಡ್ AC ಬೋಲ್ಡಿಂಗ್ 15.5 ಇದನ್ನು ಸೇಮ್ ಅಂದರೆ ಬೇಬಿ ಹೈಟ್ ಆ್ಯಂಡ್ ಹೆಂಗೆ ಇರುತ್ತೆ ಅಂತಾರೆ ಇಲ್ಲಿ 15.75 ಇದೆ 20 ವೀಕ್ಸ್ 4 ಡೇಸ್ನಲ್ಲಿ. FL ಅಂದರೆ ಕೆಳಭಾಗಲಿಂದ ಹಿಡಿದು ಹೆಡ್ ತನಕ ಮಾಡಿಸ್ತಾ ಇರೋಂಥ ಸ್ಕ್ಯಾನಿಂಗ್ ಇದು. ಅಂದರೆ ಪ್ರತಿಯೊಬ್ಬರಿಗೂ ಭಾಗ ಇದು ಮಾಡ್ತಾ ಇರೋದು ಅಂದರೆ FHR ಅಂತ. FL ಬಂತು 3.6 21 ವೀಕ್ಸ್ 3 ಡೇಸ್ ಇದೆ. ಇದಿಷ್ಟು ಬೇಬಿ ಗ್ರೋತ್ ಆ್ಯಂಡ್ ಫೆಟಲ್ ಸ್ಕ್ಯಾನಿಂಗ್ ಎಲ್ಲ ಇದರಲ್ಲಿ 5th ಮಂತ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು. ಆ್ಯಂಡ್ ಅದಕ್ಕೆ ಆ್ಯನಿಮಲ್ ಸ್ಕ್ಯಾನಿಂಗ್ ಆ್ಯಂಡ್ ಟಿಫಾ ಸ್ಕ್ಯಾನಿಂಗ್ ಅಂತಾರೆ. ಇದನ್ನು ಅಷ್ಟೇ ಫೆಟಲ್ ಹಾರ್ಟ್ ಆ್ಯಕ್ಟಿವಿಟಿ ಇದೆ ಇಲ್ಲ ಬೇಬಿ ಅನ್ನೋದ್ರ ಫೆಟಲ್ ಹಾರ್ಟ್ ಆ್ಯಕ್ಟಿವಿಟಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ ಎಲ್ಲ ನಾರ್ಮಲ್ ಇದೆ. ಬೇಬಿ ಅಂದರೆ ಒಬ್ಬೊಬ್ರಿಗೆ ಬೇಬಿ 5th ಮಂತ್ನಲ್ಲಿ ಸರಿಯಾಗಿ ಬೆಳವಣಿಗೆ ಇಲ್ಲ ಅಂದ್ರೂ ಡಾಕ್ಟ್ರ್ ಕರೆಕ್ಟ್ ಅದಕ್ಕೆ ಟಿಫಾ ಸ್ಕ್ಯಾನಿಂಗ್ ಅಲ್ಲ ಆ್ಯನಿಮಲ್ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಆ್ಯನಿಮಲ್ ಸ್ಕ್ಯಾನಿಂಗ್ದಾಗ ಅಂದ್ರೆ ಭಾಗ ಇಲ್ಲಿ ನಾನು ಎಷ್ಟು ಬೇಬಿದು ಕೊಟ್ಟಿದ್ದಾರೆ. ಇವಿಷ್ಟು ಬೇಬಿದು ಪ್ರತಿಯೊಂದು ಹ್ಯಾಂಡ್ ಎಲ್ಲ ಕೊಟ್ಟಿದ್ದಾರೆ ಸರ್ ಇದ್ರಾಗ. ಇದಿಷ್ಟು ಏನಿರ್ತದೆ ಇದಿಷ್ಟು ಹೆಡ್, ಇದು ಹೆಡ್ ಇದೆ. ಭಾಗಗಳನ್ನು ಮಾಡುತ್ತಾರೆ. ಇದು ಬಂತು ಲೆಗ್ ಹ್ಯಾಂಡ್ ಲೆಗ್ಸ್ ಅಂದರೆ ಇವುಗಳು ಬೇಬಿ ಕಾಲು ಇಲ್ಲಿ ಕೊಟ್ಟಿದ್ದಾರೆ. ಕಾಲುಗಳು ಬೇಬಿ ಕಾಲು ಇದಷ್ಟು. ಇದು ಬಂತು ಬೇಬಿ ಫೇಸ್. ಇದು ನಿಮ್ಗೆ ಕಾಲಿಗೆ ಕಾಣಿಸ್ತೈತೆ ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ ಬೇಬಿ ಫೇಸ್. ಇದೆಷ್ಟು ಫೇಸ್ ಚೆಂದ ಕಾಣಿಸ್ತದೆ, ಶೇಪ್ ಚೆಂದ ಕಾಣಿಸ್ತದೆ ಬೇಬಿದು. ಇದು ಬಂತು ಇಲ್ಲಿ ಕಾಣಿಸ್ತದೆ ಲೈನ್ಸ್. ಇದು ಹ್ಯಾಂಡ್ ಅಂದರೆ ಬೇಬಿ ಹೃದಯದಲ್ಲಿರೋ ಭಾಗಗಳು ಇವಿಷ್ಟು. ಎಲ್ಲ ಬೇಬಿ ನಾರ್ಮಲ್ ಇದೆ. ಇಲ್ಲಿ ಮಾತ್ರ ಮಸ್ತ್ ಕಾಣಿಸ್ತೈತೆ ಬೇಬಿ, ಸೂಪರ್ ಇದೆ ಇದು. ಇದಿಷ್ಟು ರೆಡ್ ಆ್ಯಂಡ್ ಬ್ಲೂ ಕೊಟ್ಟಿದ್ದಾರೆ. ಇದಿಷ್ಟು ನಾರ್ಮಲ್ FHR. ಇದು FHR ಬೇಬಿದು. ಓಕೆ ಗೈಸ್, ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನಗೆ ಪ್ರತಿಯೊಂದು ವಿಡಿಯೋಗೆ ಸಪೋರ್ಟ್ ಮಾಡಿ. ಇದೇ ಥರ ನೋಟಿಫಿಕೇಷನ್ ಬರುತ್ತೆ ನಿಮ್ಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಪ್ರತಿಯೊಂದು ಧನ್ಯವಾದಗಳು.